ಒಂದು ಯಾರನ್ನು ನಿರ್ಬಂಧಿಸಬೇಕು ಅಂತ ಕೇಳುವ ಅಧಿಕಾರ ಸಾಮಾನ್ಯ ಪ್ರಜೆಗೂ ಇದೆ. ಪ್ರಿಯಾಂಕ್ ಖರ್ಗೆ ಅವರಿಗೂ ಕೇಳುವ ಅಧಿಕಾರ ಇದೆ. ಆದರೆ ಅವರು ಯಾವ ಕಾರಣಕ್ಕೆ ಅಂತ ಆಪಾದನೆ ಇದೆಯಲ್ಲ, ಅದು ಪೂರ್ವಾಗ್ರಹ ಪೀಡಿತವಾಗಿರೋದು, ದ್ವೇಷದಿಂದ ಕೂಡಿರೋದು, ಸಂವಿಧಾನ ಬಾಹಿರವಾಗಿರೋದು ಅವರ ಆಪಾದನೆ. ಅವರು ಹೇಳಿದ್ದಾರೆ, ಶಾಲೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಮತ್ತು ಮಕ್ಕಳ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಬಿತ್ತುತ್ತಾ, ಇದು ಅವರ ಆಪಾದನೆ, ಸುಳ್ಳು ಆಪಾದನೆ, ಪೂರ್ವಾಗ್ರಹದಿಂದ ಕೂಡಿರ್ತಕ್ಕಂಥ ಆಪಾದನೆ, ದ್ವೇಷದ ಆಪಾದನೆ. ಸಂವಿಧಾನವೇ ಸಂಘಟನೆ ಕಟ್ಟೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದೆ. ಸಂವಿಧಾನಾತ್ಮಕವಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಯನ್ನು ನಡೆಸ್ತಾ ಇದೆ. ಸಾರ್ವಜನಿಕ ಸ್ಥಳ ಅನ್ನೋದೇ ಯಾರಪ್ಪನ ಆಸ್ತಿಯಲ್ಲ. ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ. ಅದು ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕ್ ಖರ್ಗೆ ಭಾವಿಸುತ್ತಿದ್ದಂಗೆ ಕಾಣುತ್ತೆ. ಯಾರ ಅಪ್ಪನ ಆಸ್ತಿಯೂ ಅಲ್ಲ ಸಾರ್ವಜನಿಕ ಸ್ಥಳ, ಅದು ಪ್ರತಿಯೊಬ್ಬರಿಗೂ ಸೇರಿದ್ದು, ದೇಶದ ಪ್ರತಿಯೊಬ್ಬರಿಗೂ ಸೇರಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಹೆಸರೇ ರಾಷ್ಟ್ರೀಯ. ಸ್ವಂತಕ್ಕೆ ಏನೂ ಯೋಚನೆ ಮಾಡದೇ ಇರುವ ರಾಷ್ಟ್ರಹಿತದ ಸಂಸ್ಕಾರವನ್ನು ಕೊಡೋದು ಪ್ರಿಯಾಂಕ್ ಖರ್ಗೆ ದೃಷ್ಟಿಯಲ್ಲಿ ಅಪರಾಧವ? ಜಾತೀಯತೆ, ಅಸ್ಪೃಶ್ಯತೆ, ಅದರ ಸೋಂಕೆ ತಗಲ್ದಂತೆ ನೋಡೋದು ಇವರಿಗೆ ಸಹಿಸಲಾಗದಂಥ ಸಂಕಟವ? ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ, ಶಾಖೆಗೆ ಬನ್ನಿರಿ, ಸಂಘ ಏನು ಚಟುವಟಿಕೆ ಮಾಡುತ್ತೆ ಅಂತಲಾರು ನೋಡಿ. ರಾಷ್ಟ್ರಭಕ್ತಿಯ ಶಿಕ್ಷಣ ಕೊಡೋದು ನಿಮ್ಮ ದೃಷ್ಟಿಯಲ್ಲಿ ಅಪರಾಧ ಆಗೋದಾದರೆ ಬದಲಾಗಬೇಕಾಗಿರೋ ನೀವು, ಬದಲಾಯಿಸ್ಕೋಬೇಕಾಗಿರೋ ನಿಮ್ಮ ಮನಸ್ಥಿತಿಯನ್ನು. ರಾಷ್ಟ್ರಭಕ್ತಿ ಇಲ್ಲದೆ ಇದ್ದರೆ ಹಾಗಾದ್ರೆ ಇನ್ನೇನು ಬೆಳೆಯುತ್ತೆ ಆ ಜಾಗದಲ್ಲಿ? ನೀವು ಯೋಚನೆ ಮಾಡಬೇಕು. ಶಾಲೆಗಳಲ್ಲೂ, ಎಲ್ಲ ಶಾಲೆಗಳಲ್ಲೂ ಕಲಿಸಲಾಗದಿರುವಂಥ ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು ಸಂಘ ನಿಶುಲ್ಕವಾಗಿ ಕೊಡುತ್ತೆ ಅನ್ನೋದು ಯಾರಿಗೆ ದೇಶಭಕ್ತಿ ಇರುತ್ತೋ ಅವರಿಗೆ ಅದನ್ನು ಹೆಮ್ಮೆ ಪಡುವ ಸಂಗತಿ. ಯಾರ ಮನಸ್ಸಿನಲ್ಲಿ ದೇಶಭಕ್ತಿ ಇರಲ್ಲ, ಯಾರ ಮನಸ್ಸಿನಲ್ಲಿ ಕೇವಲ ಓಟಿನ ಭಕ್ತಿ ಇರುತ್ತೆ, ಅವರು ಮಾತ್ರ ಸಂಕಟ ಪಡ್ತಾರೆ. ನನಗೊಂದು ಆಶ್ಚರ್ಯ ಅಂದರೆ, ಪ್ರಿಯಾಂಕ್ ಖರ್ಗೆ ಅವರು ಕೆಲವೊಮ್ಮೆ ಕಿವಿ ಇದ್ದು ಕೇಳಿಸ್ದಂಗೆ ಇದ್ದು ಬಿಡ್ತಾರೆ. ವಿಧಾನಸೌಧದ ಕಾರಿಡಾರ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಈ ಪುಣ್ಯಾತ್ಮನಿಗೆ ಕೇಳಿಸ್ಲೇ ಇಲ್ಲ. ಪತ್ರಕರ್ತರು ಹೇಳಿದ್ರು ಅದು ಹಂಗಲ್ಲ ಅಂತ ಸಮರ್ಥನೆ ಕೊಡ್ಲಿಕ್ಕೆ ಹೊರಟರು. ಆಮೇಲೆ FIR, ಸಾರ್ವಜನಿಕ ಒತ್ತಡ, ಮಾಧ್ಯಮದವರು ಸತ್ಯವನ್ನು ಬಿತ್ತರಿಸಿದ ನಂತರ FIR ದಾಖಲಾಯಿತು. ಇವತ್ತಿಗೂ ಅವರ ಪಕ್ಷದ ಒಬ್ಬ ಜವಾಬ್ದಾರಿಯುತ ಸಂಸದ, ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ SIT ಮುಂದೆ ಹೋಗಿ ಸ್ಟೇಟ್ಮೆಂಟೇ ಕೊಡಲಿಲ್ವಂತ. SIT ಮುಂದೆ ಸ್ಟೇಟ್ಮೆಂಟೇ ಕೊಡಲಿಲ್ಲ. ಈ ವಿಷಯದಲ್ಲಿ ಇವ್ರ ಬಾಯಿಂದ ಮಾತೇ ಬರಲ್ಲ. ಕೆಲವೊಮ್ಮೆ ಕಣ್ಣಿದ್ದು ದೃಷ್ಟಿಹೀನರಂತೆ, ಕಿವಿ ಇದ್ದು ಕೇಳಿಸಲಾರದವರಂತೆ ಇರುವ ಜಾಣ್ಮೆ ಪ್ರಿಯಾಂಕ್ ಖರ್ಗೆ ಅವರಿಗಿದೆ. ಆದರೆ ದೇಶಭಕ್ತಿಯ ಶಿಕ್ಷಣ ಕೊಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹೊಟ್ಟೆ ಒಳಗೆ ಯಾಕಿಷ್ಟೊಂದು ದ್ವೇಷ? ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ಇದೇ ರೀತಿಯ ನಕಾರಾತ್ಮಕ ಧೋರಣೆಯನ್ನು ಹೊಂದಿದ್ದ ನಮ್ಮ ದೇಶದ ಒಬ್ಬರು ಪ್ರಧಾನಮಂತ್ರಿ ತನ್ನ ಜೀವನದ ಕೊನೆ ಕಾಲದಲ್ಲಿ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟು ತಾನು ಬದಲಾದರು. ಇನ್ನೊಬ್ಬರು ಗಾಂಧಿ ಹತ್ಯೆ ಆರೋಪದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರ ಮನೆಗೆ ಬೆಂಕಿ ಇಡಲಿಕ್ಕೆ ಬಂದವರು ಒಬ್ಬ ನಾಯಕರು ತಾನು ತನ್ನ ಜೀವಿತಾವಧಿಯಲ್ಲೇ ತನ್ನ ಧೋರಣೆಯನ್ನು ಬದಲಾಯಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹಾಡಿ ಹೋಗಲಿದ್ರು. ಇನ್ನು ಕೆಲವರು ಹೊಟ್ಟೆ ಒಳಗಡೆನೇ ಈ ದ್ವೇಷವನ್ನು ಇಟ್ಕೊಂಡು ಹೊಟ್ಟೆ ಹುಣ್ಣಿನಿಂದಾಗಿ ಜಗತ್ತಿನಿಂದಲೇ ಕಣ್ಮರೆಯಾದರು.
ನಿಮ್ದು ಯಾವ ಪಾಡಾಗುತ್ತೋ ನೋಡೋಣ. ನೀವು ನಿಜವಾಗಲೂ ದೇಶಭಕ್ತರಾದರೆ ದೇಶಭಕ್ತಿಯ ವಿಚಾರವನ್ನು ಬಿತ್ತುವ ಯಾವ ಸಂಘಟನೆಯನ್ನು ದ್ವೇಷ ಮಾಡಲ್ಲ. ನೀವು ದ್ವೇಷ ಮಾಡಬೇಕಾಗಿರೋದು ಈ ನೆಲದ ಅನ್ನ ತಿಂದು ನೆಲಕ್ಕೆ ದ್ರೋಹ ಬಗೆತಕ್ಕಂಥ ಸಂಘಟನೆಗಳು ಮತ್ತು ವ್ಯಕ್ತಿಗಳನ್ನು ದ್ವೇಷ ಮಾಡಬೇಕು. ಸಂಘ ಆ ಕೆಲಸನ ಯಾವತ್ತೂ ಮಾಡಿಲ್ಲ. ಒಂದು ಯಾರನ್ನು ನಿರ್ಬಂಧಿಸಬೇಕು ಅಂತ ಕೇಳುವ ಅಧಿಕಾರ ಸಾಮಾನ್ಯ ಪ್ರಜೆಗೂ ಇದೆ, ಪ್ರಿಯಾಂಕ್ ಖರ್ಗೆ ಅವರಿಗೂ ಕೇಳುವ ಅಧಿಕಾರ ಇದೆ. ಆದರೆ ಅವರು ಯಾವ ಕಾರಣಕ್ಕೆ ಅಂತ ಆಪಾದನೆ ಇದೆಯಲ್ಲ, ಅದು ಪೂರ್ವಾಗ್ರಹ ಪೀಡಿತವಾಗಿರೋದು, ದ್ವೇಷದಿಂದ ಕೂಡಿರೋದು, ಸಂವಿಧಾನ ಬಾಹಿರವಾಗಿರೋದು ಅವರ ಆಪಾದನೆ. ಅವರು ಹೇಳಿದ್ದಾರೆ, ಶಾಲೆಗಳಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಮತ್ತು ಮಕ್ಕಳ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಬಿತ್ತುತ್ತಾ, ಇದು ಅವರ ಆಪಾದನೆ, ಸುಳ್ಳು ಆಪಾದನೆ, ಪೂರ್ವಾಗ್ರಹದಿಂದ ಕೂಡಿರ್ತಕ್ಕಂಥ ಆಪಾದನೆ, ದ್ವೇಷದ ಆಪಾದನೆ. ಸಂವಿಧಾನವೇ ಸಂಘಟನೆ ಕಟ್ಟೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದೆ. ಸಂವಿಧಾನಾತ್ಮಕವಾಗಿಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶಾಖೆಯನ್ನು ನಡೆಸ್ತಾ ಇದೆ. ಸಾರ್ವಜನಿಕ ಸ್ಥಳ ಅನ್ನೋದೇ ಯಾರಪ್ಪನ ಆಸ್ತಿಯಲ್ಲ. ಸಾರ್ವಜನಿಕ ಅಂದರೆ ಪ್ರತಿಯೊಬ್ಬ ಭಾರತೀಯನ ಆಸ್ತಿ. ಅದು ಯಾರ ಅಪ್ಪನ ಆಸ್ತಿ ಅಂತ ಪ್ರಿಯಾಂಕ್ ಖರ್ಗೆ ಭಾವಿಸುತ್ತಿದ್ದಂಗೆ ಕಾಣುತ್ತೆ. ಯಾರ ಅಪ್ಪನ ಆಸ್ತಿಯೂ ಅಲ್ಲ ಸಾರ್ವಜನಿಕ ಸ್ಥಳ, ಅದು ಪ್ರತಿಯೊಬ್ಬರಿಗೂ ಸೇರಿದ್ದು, ದೇಶದ ಪ್ರತಿಯೊಬ್ಬರಿಗೂ ಸೇರಿದ್ದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಹೆಸರೇ ರಾಷ್ಟ್ರೀಯ. ಸ್ವಂತಕ್ಕೆ ಏನೂ ಯೋಚನೆ ಮಾಡದೇ ಇರುವ ರಾಷ್ಟ್ರಹಿತದ ಸಂಸ್ಕಾರವನ್ನು ಕೊಡೋದು ಪ್ರಿಯಾಂಕ್ ಖರ್ಗೆ ದೃಷ್ಟಿಯಲ್ಲಿ ಅಪರಾಧವಾ? ಜಾತೀಯತೆ, ಅಸ್ಪೃಶ್ಯತೆ, ಅದರ ಸೋಂಕೆ ತಗಲ್ದಂತೆ ನೋಡೋದು ಇವರಿಗೆ ಸಹಿಸಲಾಗದಂಥ ಸಂಕಟವ? ಅದಕ್ಕೆ ನಾನು ಆವಾಗಲೇ ಹೇಳಿದ್ದೆ, ಶಾಖೆಗೆ ಬನ್ನಿರಿ, ಸಂಘ ಏನು ಚಟುವಟಿಕೆ ಮಾಡುತ್ತೆ ಅಂತಲಾರು ನೋಡಿ. ರಾಷ್ಟ್ರಭಕ್ತಿಯ ಶಿಕ್ಷಣ ಕೊಡೋದು ನಿಮ್ಮ ದೃಷ್ಟಿಯಲ್ಲಿ ಅಪರಾಧ ಆಗೋದಾದರೆ ಬದಲಾಗಬೇಕಾಗಿರೋದು ನೀವು, ಬದಲಾಯಿಸ್ಕೋಬೇಕಾಗಿರೋ ನಿಮ್ಮ ಮನಸ್ಥಿತಿಯನ್ನು. ರಾಷ್ಟ್ರಭಕ್ತಿ ಇಲ್ಲದೆ ಇದ್ದರೆ ಹಂಗಾರೆ ಇನ್ನೇನು ಬೆಳೆಯುತ್ತೆ ಆ ಜಾಗದಲ್ಲಿ? ನೀವು ಯೋಚನೆ ಮಾಡಬೇಕು. ಶಾಲೆಗಳಲ್ಲೂ, ಎಲ್ಲ ಶಾಲೆಗಳಲ್ಲೂ ಕಲಿಸಲಾಗದಿರುವಂಥ ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು ಸಂಘ ನಿಶುಲ್ಕವಾಗಿ ಕೊಡುತ್ತೆ ಅನ್ನೋದು ಯಾರಿಗೆ ದೇಶಭಕ್ತಿ ಇರುತ್ತೋ ಅವರಿಗೆ ಅದೊಂದು ಹೆಮ್ಮೆ ಪಡುವ ಸಂಗತಿ. ಯಾರ ಮನಸ್ಸಿನಲ್ಲಿ ದೇಶಭಕ್ತಿ ಇರಲ್ಲ, ಯಾರ ಮನಸ್ಸಿನಲ್ಲಿ ಕೇವಲ ಓಟಿನ ಭಕ್ತಿ ಇರುತ್ತೆ, ಅವರು ಮಾತ್ರ ಸಂಕಟ ಪಡ್ತಾರೆ. ನನಗೊಂದು ಆಶ್ಚರ್ಯ ಅಂದರೆ, ಪ್ರಿಯಾಂಕ್ ಖರ್ಗೆ ಅವರು ಕೆಲವೊಮ್ಮೆ ಕಿವಿ ಇದ್ದು ಕೇಳಿಸ್ದಂಗೆ ಇದ್ದು ಬಿಡ್ತಾರೆ. ವಿಧಾನಸೌಧದ ಕಾರಿಡಾರ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಈ ಪುಣ್ಯಾತ್ಮನಿಗೆ ಕೇಳಿಸ್ಲೇ ಇಲ್ಲ. ಪತ್ರಕರ್ತರು ಹೇಳಿದ್ರು ಅದು ಹಂಗಲ್ಲ ಅಂತ ಸಮರ್ಥನೆ ಕೊಡ್ಲಿಕ್ಕೆ ಹೊರಟರು. ಆಮೇಲೆ FIR, ಸಾರ್ವಜನಿಕ ಒತ್ತಡ, ಮಾಧ್ಯಮದವರು ಸತ್ಯವನ್ನು ಬಿತ್ತರಿಸಿದ ನಂತರ FIR ದಾಖಲಾಯಿತು. ಇವತ್ತಿಗೂ ಅವರ ಪಕ್ಷದ ಒಬ್ಬ ಜವಾಬ್ದಾರಿಯುತ ಸಂಸದ, ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ SIT ಮುಂದೆ ಹೋಗಿ ಸ್ಟೇಟ್ಮೆಂಟೇ ಕೊಡಲಿಲ್ವಂತ. SIT ಮುಂದೆ ಸ್ಟೇಟ್ಮೆಂಟೇ ಕೊಡಲಿಲ್ಲ. ಈ ವಿಷಯದಲ್ಲಿ ಇವ್ರ ಬಾಯಿಂದ ಮಾತೇ ಬರಲ್ಲ. ಕೆಲವೊಮ್ಮೆ ಕಣ್ಣಿದ್ದು ದೃಷ್ಟಿಹೀನರಂತೆ, ಕಿವಿ ಇದ್ದು ಕೇಳಿಸಲಾರದವರಂತೆ ಇರುವ ಜಾಣ್ಮೆ ಪ್ರಿಯಾಂಕ್ ಖರ್ಗೆ ಅವರಿಗಿದೆ. ಆದರೆ ದೇಶಭಕ್ತಿಯ ಶಿಕ್ಷಣ ಕೊಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹೊಟ್ಟೆ ಒಳಗೆ ಯಾಕಿಷ್ಟೊಂದು ದ್ವೇಷ? ಒಂದು ಮಾತು ಹೇಳಕ್ಕೆ ಬಯಸ್ತೇನೆ. ಇದೇ ರೀತಿಯ ನಕಾರಾತ್ಮಕ ಧೋರಣೆಯನ್ನು ಹೊಂದಿದ್ದ ನಮ್ಮ ದೇಶದ ಒಬ್ಬರು ಪ್ರಧಾನಮಂತ್ರಿ ತನ್ನ ಜೀವನದ ಕೊನೆ ಕಾಲದಲ್ಲಿ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟು ತಾನು ಬದಲಾದರು. ಇನ್ನೊಬ್ಬರು ಗಾಂಧಿ ಹತ್ಯೆ ಆರೋಪದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರ ಮನೆಗೆ ಬೆಂಕಿ ಇಡಲಿಕ್ಕೆ ಬಂದವರು ಒಬ್ಬ ನಾಯಕರು
ತಾನು ತನ್ನ ಜೀವಿತಾವಧಿಯಲ್ಲೇ ತನ್ನ ಧೋರಣೆಯನ್ನು ಬದಲಾಯಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹಾಡಿ ಹೋಗಲಿದ್ರು. ಇನ್ನು ಕೆಲವರು ಹೊಟ್ಟೆ ಒಳಗಡೆನೇ ಈ ದ್ವೇಷವನ್ನು ಇಟ್ಕೊಂಡು ಹೊಟ್ಟೆ ಹುಣ್ಣಿನಿಂದಾಗಿ ಜಗತ್ತಿನಿಂದಲೇ ಕಣ್ಮರೆಯಾದರು. ನಿಮ್ದು ಯಾವ ಪಾಡಾಗುತ್ತೋ ನೋಡೋಣ. ನೀವು ನಿಜವಾಗಲೂ ದೇಶಭಕ್ತರಾದರೆ ದೇಶಭಕ್ತಿಯ ವಿಚಾರವನ್ನು ಬಿತ್ತುವ ಯಾವ ಸಂಘಟನೆಯನ್ನು ದ್ವೇಷ ಮಾಡಲ್ಲ. ನೀವು ದ್ವೇಷ ಮಾಡಬೇಕಾಗಿರೋದು ಈ ನೆಲದ ಅನ್ನ ತಿಂದು ನೆಲಕ್ಕೆ ದ್ರೋಹ ಬಗೆತಕ್ಕಂಥ ಸಂಘಟನೆಗಳು ಮತ್ತು ವ್ಯಕ್ತಿಗಳನ್ನು ದ್ವೇಷ ಮಾಡಬೇಕು. ಸಂಘ ಆ ಕೆಲಸನ ಯಾವತ್ತೂ ಮಾಡಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.